ಗ್ರಾಮಾಂತರವನ್ನ ಹೇಗಾದ್ರೂ ಮಾಡಿ ಈ ಸಲ ಗೆಲ್ಲಲೇಬೇಕು ಅಂತ ಬಿಜೆಪಿ ನಾಯಕರು ಕೂಡ ಮಹತ್ವದ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅಭ್ಯರ್ಥಿಯಾಗಿ ನಿಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಸರತ್ತುಗಳು ಕೂಡ ಆಗ್ತಾ ಇದೆ. ಹೈಕಮಾಂಡ್ ಆದೇಶದ ಮೇರೆಗೆ ಬಿಜೆಪಿ ತುರ್ತು ಸಭೆಯನ್ನು ನಡೆಸ್ತಾ ಇದೆ. ಇದೇ ವಿಚಾರವನ್ನ ಡಿಸ್ಕಸ್ ಮಾಡೋದಕ್ಕೆ ಅನ್ನೋದು ತಿಳಿದು ಬರ್ತಾ ಇದೆ. ಡಾಕ್ಟರ್ ಮಂಜುನಾಥ್ ಅವರದ್ದು ಸ್ಪರ್ಧೆಗೆ ಇಳಿಯೋದು ಬಹುತೇಕ ಖಚಿತ ಎನ್ನಲಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಶಾಸಕರೆಲ್ಲರೂ ಕೂಡ ಈ ತುರ್ತು ಸಭೆಯಲ್ಲಿ ಇರೋದು ಗೊತ್ತಾಗ್ತಾ ಇದೆ. ಎಕ್ಸ್ಕ್ಲೂಸಿವ್ ಫೋಟೋ ಪಬ್ಲಿಕ್ ಟಿವಿ ಆಕ್ಸೆಸ್ ಮಾಡಿರೋದ್ರಲ್ಲಿ ನೀವು ನೋಡ್ತಾ ಇದ್ದೀರಾ. ಸಿಪಿ ಯೋಗೇಶ್ವರ್ ಮಾಜಿ ಸಚಿವರು ಜೊತೆಗೆ ಮುನಿರತ್ನ ಮಾಜಿ ಸಚಿವರು ಎಲ್ಲರೂ ಕೂಡ ಇದ್ದಾರೆ. ಅಂದ್ರೆ ಬೆಂಗಳೂರು ಗ್ರಾಮಾಂತರದ ಪೈಕಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರ ಬರುತ್ತಲ್ಲ ಆ ಕ್ಷೇತ್ರವನ್ನ ರೆಪ್ರೆಸೆಂಟ್ ಮಾಡುವಂತಹ ಬಿಜೆಪಿಯ ಪ್ರಮುಖ ಶಾಸಕರನ್ನ ಅಲ್ಲಿ ಕರೆಯಲಾಗಿದೆ. ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹಿಸಲಾಗ್ತಾ ಇದೆ. ಬಿಕಾಸ್ ಬಿಜೆಪಿಯ ದೊಡ್ಡ ವೋಟ್ ಬೇಸ್ ಬೆಂಗಳೂರು ಗ್ರಾಮಾಂತರದಲ್ಲಿದೆ. ಒಂದೇ ಒಂದು ಎಕ್ಸಾಂಪಲ್ ಅಂದ್ರೆ ಲಾಸ್ಟ್ ಟೈಮ್ ಅಶ್ವಥ್ ನಾರಾಯಣ ಗೌಡ ಅವರು ಕಂಟೆಸ್ಟ್ ಮಾಡಿದ್ರು, 6 ಲಕ್ಷದಷ್ಟು ವೋಟರ್ನ ಅಲ್ಲಿ ಗಳಿಸ್ಕೊಂಡಿದ್ರು. ಸೊ ತುಂಬಾ ಕ್ರೂಷಿಯಲ್ ಬಿಜೆಪಿಗೆ ಮಂಜುನಾಥ್ ಅವರ ಸ್ಪರ್ಧೆ. ಆಮೇಲೆ ಪಕ್ಷದ ಚಿಹ್ನೆ ಯಾವುದು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಅದೆಲ್ಲವನ್ನ ಡಿಸ್ಕಸ್ ಮಾಡ್ತಾ ಇದ್ರೆ ತಿಳಿದು ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರವೀಶ್. ಈ ಕ್ರೂಷಿಯಲ್ ಮೀಟಿಂಗ್ ನ ಇನ್ಸೈಡ್ ಡೀಟೇಲ್ಸ್ ಏನೇನು, ಯಾವ್ಯಾವ ವಿಚಾರಗಳನ್ನ ಪ್ರಮುಖವಾಗಿ ಚರ್ಚೆ ಮಾಡ್ತಾ ಇದ್ದಾರೆ? ಸ್ಪರ್ಧೆಯ ಬಗ್ಗೆ ಚರ್ಚೆನಾ, ಪಕ್ಷದ ಚಿಹ್ನೆ ಬಗ್ಗೆ ಚರ್ಚೆನಾ, ಅಥವಾ ಏನೇನು ಡಿಸ್ಕಸ್ ಆಗ್ತಾ ಇದೆ ಅಂತ ಇನ್ಸೈಡ್ ಡೀಟೇಲ್ಸ್ ಕೊಡೋದಾದ್ರೆ? ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಡಾಕ್ಟರ್ ಮಂಜುನಾಥ್ ರವರ ಹೆಸರನ್ನ ಬಿಜೆಪಿ ಹೈಕಮಾಂಡ್ ಪಿಕ್ ಮಾಡಿದೆ ಅನ್ನೋ ಸುದ್ದಿಯನ್ನ 12 ದಿನಗಳ ಹಿಂದೆ ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು. ಪ್ರಮುಖವಾಗಿ ಅದನ್ನ ಪಿಕ್ ಮಾಡೋದಕ್ಕೂ ಕೂಡ ಬೇರೆ ಬೇರೆ ರೀತಿಯ ಕಾರಣಗಳನ್ನ ಬಿಜೆಪಿ ಹೈಕಮಾಂಡ್ ಕೊಡ್ತಾ ಇತ್ತು. ಯಾಕೆಂದ್ರೆ ಕ್ಲೀನ್ ಇಮೇಜ್ ಇರ್ತಕ್ಕಂಥವ್ರು ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅನ್ನೋದು ಮೋದಿ ಅವರ ಒಂದು ಒತ್ತಾಸೆ ಆಗಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಎಲ್ಲೋ ಒಂದ್ ಕಡೆ ಅವರು ನಿವೃತ್ತಿಯ ಬಳಿಕ ಮಂಜುನಾಥ್ ರವರನ್ನ ಬಿಜೆಪಿಗೆ ಕರೆತರಬೇಕು ಅನ್ನೋದು ಪ್ಲಾನ್ ಕೂಡ ಇತ್ತು. ಹಾಗಾಗಿ ಮೈತ್ರಿಯ ಭಾಗವಾಗಿ ಎಲ್ಲೋ ಒಂದ್ ಕಡೆ ಅದು ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ನಾಯಕರು ಮನವರಿಕೆ ಮಾಡಿಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಆ ಒಂದು ಕುಮಾರಸ್ವಾಮಿ ಅವರ ಜೊತೆ ಮಾತುಕತೆಯನ್ನು ಕೂಡ ಅಮಿತ್ ಶಾ ಅವರು ನಡೆಸಿದ್ರು. ಆದ್ರೆ ದೇವೇಗೌಡರ ಆದಿಯಾಗಿ ಎಲ್ಲರೂ ಕೂಡ ಅದನ್ನ ಒಂದ್ ರೀತಿಯಲ್ಲಿ ರಹಸ್ಯವಾಗಿ ಇಟ್ಕೊಂಡು ಬಂದಿದ್ರು. ಯಾಕೆಂದ್ರೆ ಪಿಚ್ ಅನ್ನ ಟೆಸ್ಟ್ ಮಾಡೋದಕ್ಕೇನೆ ಮಂಜುನಾಥ್ ರವರು ಬೇರೆ ಬೇರೆ ರೀತಿಯ ಸನ್ಮಾನ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇತ್ತು. ಈಗ ಎಲ್ಲೋ ಒಂದ್ ಕಡೆ ಅದು ಒಂದ್ ರೀತಿಯಲ್ಲಿ ನಿಜವಾಗ್ತಾ ಇದೆ ಏನೋ ಅಂತ ಸ್ಪಷ್ಟವಾಗಿ ಅನಿಸ್ತಾ ಇದೆ. ಯಾಕೆಂದ್ರೆ ಒಂದ್ ಕಡೆ ಕುಮಾರಸ್ವಾಮಿ ಅವರು ಸಭೆಯನ್ನ ಸೇರಿ ಮಂಜುನಾಥ್ ರವರ ಸ್ಪರ್ಧೆ ಬಗ್ಗೆ ಸುಳಿವನ್ನ ಬಿಟ್ಕೊಡ್ತಾರೆ. ಮತ್ತೆ ಆ JDS ನ ಲೀಡರ್ಗಳ ಜೊತೆ ಮಾತುಕತೆ ನಡೆಸುವಂತಹ ಸಂದರ್ಭದಲ್ಲಿ ಅವರು ಸ್ಪರ್ಧೆ ಮಾಡಬೇಕು ಅನ್ನೋ ಒತ್ತಾಸೆ ಇದೆ ಬಿಜೆಪಿ ಹೈಕಮಾಂಡ್ ಅಂತ ಆ ಸಭೆಯಲ್ಲಿ ಹೇಳ್ತಾರೆ. ಇನ್ನೊಂದು ಸಭೆಯಲ್ಲಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಸೇರಿ ಈ ಸಲ ಎಲ್ಲೋ ಒಂದ್ ಕಡೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಬಿಜೆಪಿಗೆ ತೆಕ್ಕೆಗೆ ತೆಗೆದುಕೊಳ್ಬೇಕು, ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆ ಸಂದೇಶ ಬಂದಿದೆ ಅಂತಲೂ ಕೂಡ ಬಿಜೆಪಿಯ ನಾಯಕರು, ಶಾಸಕರುಗಳು, ಪರಿಷತ್ ಸದಸ್ಯರು ಅವರು ಕೂಡ ಒಂದ್ ಕಡೆ ಚರ್ಚೆ ಮಾಡ್ತಾರೆ. ಹಾಗಾಗಿ ಬಹುತೇಕ ಇವತ್ತು ನಡೆಯುವಂತ CEC ಸಭೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಬೆಂಗಳೂರು ಗ್ರಾಮಾಂತರದಿಂದ ಅಂತಿಮವಾಗುವಂತಹ ಸಾಧ್ಯತೆ ಇದೆ. ಅಥವಾ ನಾಳೆ ಅಥವಾ ನಾಡಿದ್ದು ಅದು ಒಂದ್ ರೀತಿಯಲ್ಲಿ ಅಧಿಕೃತವಾಗಿ ಪ್ರಕಟವಾಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಏನೇ ಆಗಲಿ, ಇಷ್ಟು ದಿನಗಳ ಕಾಲ ಬೇರೆ ಬೇರೆ ರೀತಿಯ ರಣರೋಚಕ ರಾಜಕಾರಣದ ಕಾರಣವಾಗಿದ್ದಂತಹ ಬೆಂಗಳೂರು ಗ್ರಾಮಾಂತರ ಈಗ ಒಂದು ಕಡೆ ಎಲ್ಲೋ ಒಂದ್ ಕಡೆ ರಾಜಕಾರಣ, ಇನ್ನೊಂದ್ ಕಡೆ ಮಾನವೀಯತೆ, ಈ ಎರಡೂ ದೃಷ್ಟಿಯಿಂದಲೂ ಕೂಡ ಒಂದ್ ರೀತಿಯಲ್ಲಿ ದೊಡ್ಡ ಮಟ್ಟದ ಫೈಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಮತಾ, ರೈಟ್ ರವೀಶ್, ಹಾಗೆ ಹೋಲ್ಡಲ್ಲಿರಿ, ಮತ್ತೆ ವಾಪಸ್ ಬರ್ತೀನಿ. ಸದ್ಯಕ್ಕೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ಮಿತ್ರ ಪಕ್ಷದ ನಾಯಕರುಗಳು ಮಾಡ್ತಾ ಇದ್ದಾರೆ. ಬಿಜೆಪಿ ಶಾಸಕರು ಎಲ್ಲ ಒಟ್ಟಾಗಿ ಸೇರಿರೋದನ್ನ ನೀವು ನೋಡ್ತಾ ಇದ್ದೀರಾ. ಅಂದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ